ವಿಜಯಪುರ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಒಂದಾಗಿದ್ದು, ಇಲ್ಲಿಯ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕಡೆಗೆ ಕೆಲಸಕ್ಕಾಗಿ ಅಲೆಯುವುದು ಸರ್ವೇ ಸಾಮಾನ್ಯವಾಗಿದೆ. ಕೆಲವು ಕಡೆಗೆ ಕೂಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ, ಶೋಷಣೆ, ಹಲ್ಲೆಗಳು ಮಿತಿ ಮೀರುತ್ತಿವೆ. ಬಾಲ ಕಾರ್ಮಿಕತೆ ಹೆಚ್ಚಾಗುತ್ತಿದೆ. ಕೂಲಿ ಕಾರ್ಮಿಕರನ್ನ ಹಗಲಿರುಳು ದುಡಿಸಿಕೊಳ್ಳುವುದು, ಅವರ ಜೀವಕ್ಕೆ, ಶರೀರಕ್ಕೆ ತೊಂದರೆಯಾಗದಂತೆ ಭದ್ರತೆ ಹಾಗೂ ಇತರೆ ಸೌಕರ್ಯಗಳನ್ನು ಒದಗಿಸದಿರುವುದು, ರಜೆ ಹಾಗೂ ವಗಾರ ಕೊಡದೆ ಶೋಷಿಸುವುದು ಹೆಚ್ಚಾಗಿರುವುದು ಕೇಳಿಬರುತ್ತಿದೆ. ಕಳೆದ ಒಂದು ವಾರದ ಹಿಂದೆ ಮಹಾತ್ಮ ಗಾಂಧಿ ನಗರದ ಸ್ಮಾರ್ಟ್ ಚೌಕ್ ಹತ್ತಿರ ಇರುವ ಕೇಮೂರ್ ರಾಠೋಡ್ ಎಂಬ ವ್ಯಕ್ತಿಯ ಇಟ್ಟಿಗೆ ಬಟ್ಟಿಯಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸಕ್ಕಿದ್ದ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಕ್ರಾಸ್ನ ಕೂಲಿ ಕಾರ್ಮಿಕರಾದ ಸದಾಶಿವ್ ಮಾದರ್, ಉಮೇಶ್ ಮಾದರ್, ಸದಾಶಿವ್ ಬಬಲಾದಿ ಎಂಬ ಕಾರ್ಮಿಕರ ಮೇಲೆ ಕಬ್ಬಿಣದ ರಾಡು, ಪೈಪು, ಕಟ್ಟಿಗೆಯಿಂದ ಮಾಲೀಕ ಕೇಮೂರ್ ರಾಠೋಡ್ ಹಾಗೂ 3-4 ಜನ ಗುಂಡಾಗಳು ಸೇರಿ 2-3 ದಿನ ಕೂಡಿ ಹಾಕಿ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸುತ್ತಿರುವುದು ದೃಶ್ಯಗಳನ್ನು ವಿಡಿಯೋ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದಾಗ ಮೈ ಜುಮ್ಮೆನಿಸಿ ಆಕ್ರೋಶ ಉಕ್ಕಿ ಹರಿಯುತ್ತಿದ್ದು, ಅವರು ಪ್ರಾಣ ಭಿಕ್ಷೆ ಬೇಡಿ ಕಾಲ ಮೇಲೆ ಬಿದ್ದರೂ ಅವರ ಎದೆ ಕುತ್ತಿಗೆ ಮೇಲೆ ಕಾಲಿಟ್ಟು ಗುಂಪಾಗಿ ಹಲ್ಲೆ ನಡೆಸುತ್ತಿರುವುದನ್ನು ಕಂಡಾಗ ಇವರು ಮಾನವ ರೂಪದ ರಾಕ್ಷಸರೆನಿಸುತ್ತಿದೆ. ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಹೇಯ ಕೃತ್ಯವಾಗಿದ್ದು, ರಾಜ್ಯಾದ್ಯಂತ ನಾಗರಿಕರು ಮಮ್ಮಲ ಮರುಗಿದರಲ್ಲದೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಹಲ್ಲೆಗೆ ಒಳಗಾದ ಅಮಾಯಕ ಅನಕ್ಷರಸ್ಥ ದಲಿತ ಕುಟುಂಬದವರು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದು, ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುವ ಜನ ಇಂದು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಸರ್ಕಾರ ಅವರ ಕುಟುಂಬ ವರ್ಗದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಭದ್ರತೆ ನೀಡಬೇಕು. ತೆರೆಯ ಹೊರೆಯಲ್ಲಿ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸುವವರಿಗೆ ಅವಕಾಶ ನೀಡದೆ ದುಷ್ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಟ್ಟಡ ಮತ್ತು ಅಸಂಘಟಿತ ಅಧ್ಯಕ್ಷರಾದ ಪ್ರಕಾಶ್ ರಜಪೂತ್ ಮತ್ತು ವಕೀಲರಾದ ಬಾಬು ಹಿಪ್ಪರಗಿ, ಕಾರ್ಮಿಕರ ಸಂಘ ಹಾಗೂ ನ್ಯಾಯವಾದಿಯಾದ ದಾನೇಶ್ ಅವಟಿ, ವಿಜಯಪುರ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ವರದಿ ನ್ಯೂಸ್ 7 ಕನ್ನಡ, ವಿಜಯಪುರ. ಚಿಕ್ಕಲ್ಗೆ ಜನವಾಡ ಚಿಕ್ಕಲ್ಗೆ ಮರಿ ಚಿಕ್ಕಲ್ಗೆ ಬುರ್ಗಾನೆ ತೆಗಿಂತ ಇವರು ಬುರ್ಗಾನೆ ತೆಗಿಯೋದು ಬರ್ಬೋದು. ಇನ್ನೂ ಎಲ್ಲೆಲ್ಲಿ ಬೇಟಾಗಿದೆ. ರಾತ್ರಿ ಬೆಳಕೊಂಡು ಬಿಡದಾರ್ರಿ, ಮತ್ತು ಮರುದಿವ್ಸ ಬಿಡದಾರ್ರಿ, ಅದಾದ್ರೆ ಮರುದಿವ್ಸ ಒಂದು ದಿವ್ಸ ಬಿಡದಾರ್ರಿ. ಅದು ವೈರ್ ವಿಡಿಯೋ ಏನು ವೈರ್ ಮಾಡ್ತಾರಲ್ಲ, ಅದು ನಮ್ಮ ಕ್ರಿಯಾನ ಗೊತ್ತಾಗ ಬಂದು ಕಂಪ್ಲೀಟ್ ಕೊಟ್ಟಿದ್ದೀವಿ. ಅವ್ರು ನಮ್ಮ ಫ್ಯಾಕ್ಟ್ರಿ ಅನ್ನೋದು ಅವ್ರು ಬಂದು ಕಂಪ್ಲೀಟ್ ಕೊಟ್ಟ ಮೇಲೆ ಗಾಡಿ ಕೊಟ್ಟು ಕಳಿಸಿದ್ರಿ. ಅವ್ರು ಗಾಡಿ ಕೊಟ್ಟಸಿಂದ ನಮ್ಮ ಪೊಲೀಸರು ಬಂದು ಹಿಡಿತಾರೆ, ಪೊಲೀಸರು ಬಂದು ಹೋಗ್ತಾರೆ. ಅದೇ ನಮ್ಮ ಮತ್ತೆ ಅದೇ ಬೇರೆ ಮಟ್ಟಿಗೆ ನೋಡಿರ್ತೀವಿ. ಅವ್ರು ಇವೆಲ್ಲ ಬಡ್ದು ಬಾವು ಬಂದಿದ್ದು ಮಕ್ಕಳು ಅವ್ರದಾರಿ. ಬೇರೆ ಮಟ್ಟಿಗೆ ಓದಿ ಗೊತ್ತಿದ್ರು. ಬೇರೆ ಜನ ಕತ್ತಲ ರಾತ್ರಿ ಮತ್ತು ಅಲ್ಲಿ ಹುಟ್ಟು ಜನ ಹಂಗೆ ಕೇಳಿ ಇನ್ನೊಂದು ಬಡಿ ಬಡಸ್ಕೊಂಡ್ರೆ ಬಿಡ್ಸಾರ ಮತ್ತು ಅವ್ರ ಬಂದಿನ ಊರಿಂದ ನಿಂತು ನೋಡ್ರಿ ಬೈ ಬಿಡಾರಿ ಹುಟ್ಟು ಅವ್ರ ಬಂದಿನ ಏನಿದ್ದಿಲ್ಲ ನೋಡ್ರಿ. ನಾವು 4 ಮಂದಿ ನಮ್ಮ ಹುಡುಗಿ ಐತೆ ಅವ್ರಿಗೆ ಏನಾದ್ರು ಧೋಕ ಮಾಡೋದೇ ಆ ಹುಡುಗರಿಗೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ನಾವು ಬಾಳೆ ಅದು ಒಯ್ಯಾಕರೆ ಬರ್ರಿ ನಮ್ಗೆ ಧಕ್ಕ ಮಾಡ್ಕೊಂಡು ಹೋಗೋಣ ನಾವು ಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀವಿ. ಅವೇನೇನು ಮಾಡಿಲ್ಲ ಇದೇ ಹೊರಗೆ ಭಟ್ರು ಕೂಡ ಹೋಗಿದ್ದೀವಿ. ನಾವು ಜಾಸ್ತಿ ಹೋಗ್ತೀವಿ, ನಾವು ಸಕ್ರಮನಾಗ ಹೇಳ್ತೀನಿ ಹೇಳಿದ್ವಿ. ಅವ್ರಿಗೆ ಹೇಳಿ ಕಿಶನ್ ನಾವು ಹೋಗಿದ್ದೀವಿ. ಲೇಬರ್ ಕಾರ್ಡ್ ಮಾಡಿಸ್ಬೇಕಲ್ಲ, ಹೆಲ್ಪ್ ಆಗ್ತಿತ್ತಲ್ಲ. ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಪರವಾಗಿ ಏನು ಮೊನ್ನೆ ದಿವಸ 3 ಜನ ಕಾರ್ಮಿಕರಿಗೆ ಒಬ್ಬ ಮಾನವೀಯತೆ ಇಲ್ಲದ ಮನುಷ್ಯನು
ಹಿಗ್ಗಾಮುಗ್ಗ ಥಳಿಸಿ ಅವರನ್ನು ವಿಕೃತವಾಗಿ ಅವರ ಮೇಲೆ ಹಲ್ಲೆಗೈದಿರುವಂಥ ಆ ಖೇಮು ರಾಠೋಡ್ ಎನ್ನುವಂಥ ವ್ಯಕ್ತಿ ಈ ರೀತಿ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ತುಂಬ ಚರ್ಚೆಗೆ ಒಳಗಾಗ್ಯದ. ಮೊಟ್ಟ ಮೊದಲನೇದಾಗಿ ನಾವು ಹೇಳೋದೇನಪ್ಪ ಅಂತಂದ್ರೆ, ಅವರು ಮಾಡಿರುವಂಥ ವೈರಲ್ ವಿಡಿಯೋ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇವತ್ತು ಯಾವ ಸೋಷಿಯಲ್ ಮೀಡಿಯಾ ಹಿಡ್ಕೊಂಡು ಮಾಧ್ಯಮ ಮಿತ್ರರು ಎಲ್ಲರೂ ಎತ್ತು ಹಿಡಿದು ಇವತ್ತು ಏನಾದರೂ ಒಂದು ಈ ಪ್ರಕರಣ ಬೆಳಕಿಗೆ ಬರ್ಲಾಕ ಮಾಧ್ಯಮಗಳೇ ಕಾರಣ ಅಂಥೇಳಿ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಪ್ರತಿಯೊಂದು ನ್ಯೂಸ್ ಆಗಿರ್ಬೋದು, ಇವತ್ತು ಆರ್ ನ್ಯೂಸ್ ಆಗಿರ್ಬೋದು, ಸುವರ್ಣ ನ್ಯೂಸ್ ಆಗಿರ್ಬೋದು, ಎಂತಹ ದೊಡ್ಡ ಮಾಧ್ಯಮ ಹಿಡಿದು ಚಿಕ್ಕ ಒಂದು ಯೂಟ್ಯೂಬ್ದವರು ಕೂಡ ಈ ಘಟನೆಯನ್ನು ಖಂಡಿಸಿ ಪ್ರತಿಯೊಬ್ಬರು ಕೂಡ ಸುದ್ದಿಗಳನ್ನು ವಿಸ್ತಾರ ಮಾಡಿದಿರಿ. ಇವತ್ತು ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೂ ಕೂಡ ತಲುಪಬೇಕಾದ್ರೆ ಅದಕ್ಕೆ ಮಾಧ್ಯಮನೇ ಕಾರಣ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಕೂಡ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾ SP ಅವರು ಕೂಡ ಈಗಾಗಲೇ ಕ್ರಮ ತಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿದ್ದೀರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಷ್ಟೇ ಹೇಳ್ಕೊಳ್ಳೋದು, ಯಾವುದೇ ಒಂದು ಒತ್ತಡಕ್ಕೆ ಮಣಿಯಲಾರದೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಾವು ಆದೇಶ ಮಾಡಬೇಕು. ನಮ್ಮ ಕಾರ್ಮಿಕ ಸಂಘಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಮ್ಮ ವಿಜಯಪುರ ಜಿಲ್ಲಾಡಳಿತ ಮೇಲೆ ಒಂದು ಭರವಸೆ ಇಟ್ಟಿದ್ದೀವಿ. ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಶದಲ್ಲೇ ಒಂದು ಮಾದರಿಯ ಶಿಕ್ಷೆ ಆಗಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಪ್ರಕಾಶ್ ರಾಜ್ಪೂತ್, ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಪರವಾಗಿ ಅವರ ಅಧ್ಯಕ್ಷರ ಜೊತೆಗೂಡಿ ಏನು ಈ ಹಿಂದಿನ 3-4 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಮಿಕರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಗೌರವಯುತವಾಗಿ ಮನವಿಯನ್ನು ಸಲ್ಲಿಸಿರುತ್ತೇವೆ. ಸದರಿ ಮನವಿ ಏನು ಅಂತಂದರೆ, ನಮ್ಮ ವಿಜಯಪುರ ಜಿಲ್ಲೆಯಾದಂಥ ಎಲ್ಲ ಕಡೆ ಸಾಕಷ್ಟು ಕಾರ್ಮಿಕರು ಅಸಂಘಟಿತರಾಗಿ ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಸಂಸಾರದ ಜೀವನ ಸಾಗಿಸುವ ಸಲುವಾಗಿ ದಿನನಿತ್ಯದ ಒಂದು ತುತ್ತಿನ ಊಟಕ್ಕಾಗಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ಸಾಕಷ್ಟು ಕಾರ್ಮಿಕರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಇತ್ತೀಚೆಗೆ ನಡೆದಿರ್ತಕ್ಕಂಥ ಇಟ್ಟಂಗಿಬಟ್ಟಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಬಹಳ ತೀವ್ರವಾಗಿ ನಮ್ಮ ಕಾರ್ಮಿಕ ಸಂಘಟನೆ ಅದನ್ನು ಖಂಡಿಸ್ತಾ ಇದ್ದೇವೆ ನಾವು. ಮತ್ತು ಅದನ್ನು ಏನು ಮಾಧ್ಯಮಗಳಲ್ಲಿ ಒಂದು ಪೋಸ್ಟ್ ವೈರಲ್ ಆದ ನಂತರದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಮಾನ್ಯ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರ್ ಅವರಾಗಿರ್ಬೋದು, ಮಾನ್ಯ ಜಿಲ್ಲಾ SP ಸಾಹೇಬರಾಗಿರ್ಬೋದು, ಯಾವಾಗ ಮಾಧ್ಯಮದಲ್ಲಿ ವೈರಲ್ ಆಗ್ತದೆ ಅವಾಗ ಎಚ್ಚೆತ್ತುಕೊಳ್ತಾರೆ. ಅಲ್ಲಿಯವರೆಗೂ ಏನೇ ನಡೆದ್ರೂ ಯಾವುದು ಸರ್ಕಾರದ ಕಣ್ಣಿಗೆ ಅದು ಕಾಣುವುದೇ ಇಲ್ಲ. ಹೀಗಾಗಿ ಇಲ್ಲಿ ಕಾರ್ಮಿಕರ ಶೋಷಣೆ ಆಗ್ತದೆ. ಮತ್ತು ಯಾವುದೇ ಉದ್ಯಮಗಳಾಗಲಿ ನಮ್ಮ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಕಾರ್ಮಿಕರ ಶೋಷಣೆ ಹೆಚ್ಚಾಗ್ತಾ ಇದೆ. ಯಾವುದೇ ಉದ್ಯಮ ಆಗಲಿ ಒಂದು ಕಾರ್ಮಿಕ ಕಾಯ್ದೆ ಏನಿದೆ ಅದರ ಪ್ರಕಾರ ಮತ್ತು ಅಲ್ಲಿ ಕಾರ್ಮಿಕ ಕಾಯ್ದೆ ಅನ್ವಯಿಸಬೇಕು ಅನ್ನುವಂಥದ್ದು ನಮ್ಮದು ಒಂದು ಬೇಡಿಕೆ ಆಗಿರ್ತದೆ. ಬಾಬು ಹಿಪ್ಪರಗಿ, ವಕೀಲರು.